ಎಲ್ಲರಿಗೂ ನಮಸ್ಕಾರ. ವರ್ಷವಿಡೀ ಇಟ್ಕೊಂಡು ತಿನ್ನುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ಅನ್ನೋದು ತೋರ್ಸಕತ್ತೀನಿ. ನೋಡ್ಬೋದು ಇಲ್ಲಿ ನಾನು ಸ್ವಲ್ಪ ಹಾಕಿ ತೋರ್ಸಕತ್ತೀನಿ ಮಾವಿನಕಾಯಿನ. ಇವು ಉಪ್ಪಿನಕಾಯಿ ಮಾಡುವಂತಹ ಮಾವಿನಕಾಯಿ ನೋಡಿಕೊಂಡು ತೊಗೊಳ್ರಿ. ಹುಳಿ ಮಾವಿನಕಾಯಿ ಅಂತೇವಲ್ಲ, ಉಪ್ಪಿನಕಾಯಿ ಮಾಡೋಕ್ಕೋಸ್ಕರನ ಸಪ್ರೇಟಾಗಿ ಮಾವಿನಕಾಯಿ ಇರ್ತಾವೆ. ಅಂಥ ಮಾವಿನಕಾಯಿನ ನೀವು ತೊಗೊಂಡು ಈ ಥರ ಚಲೋತ್ನಾಗಿ ತೊಳ್ಕೊಂಡು, ನೀರು ಒಟ್ಟು ಸ್ವಲ್ಪನೂ ಇರಬಾರ್ದು, ಯಾಕಂದ್ರೆ ವರ್ಷವಿಡೀ ಇಟ್ಕೊಂಡು ತಿನ್ನುವಂತಹ ಉಪ್ಪಿನಕಾಯಿ ಇದು. ಹೀಗಾಗಿ ನೀರಿನ ಅಂಶ ಒಟ್ಟು ಇರಬಾರ್ದು. ಚಲೋತ್ನಾಗಿ ನಾವು ಈ ಥರ ಒರೆಸಿ ರೆಡಿ ಮಾಡಿ ಇಟ್ಕೋಬೇಕು. ನೀರು ಇಲ್ದಂಗೆ ನಾವು ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಈಗ ನಾವು ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಆಕಾರದಾಗ ನಾನು ಕಟ್ ಮಾಡ್ಕೊತೀನಿ. ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಕಟ್ ಮಾಡ್ಕೋಬೋದು. ದೊಡ್ಡದು ಬೇಕಂದ್ರೆ ದೊಡ್ಡಕ್ಕೆ, ಸಣ್ಣಕ್ಕೆ ಬೇಕಂದ್ರೆ ಸಣ್ಣಕ್ಕೆ ಅಂಥೇಳಿ. ಈಗ ತುಂಬು ಮಾತ್ರ ನೀವು ಇದನ್ನು ಎಸಿಬೇಡ್ರಿ. ಇದನ್ನು ನಾವು ಉಪ್ಪಿನಕಾಯಿಗೆ ಹಾಕೋದ್ರಿಂದ ವರ್ಷವಿಡೀ ಉಪ್ಪಿನಕಾಯಿ ಏನಾಗುತ್ತಾ ಕೆಡಲಿಲ್ದಂಗೆ ನೋಡ್ಕೊತಿದ್ದು. ಈ ಥರ ನಾವು ತುಂಬನ್ನ ಹಾಕೋದ್ರಿಂದ ಅದ್ರ ಸಂಬಂಧ ಅದನ್ನು ಉಪ್ಪಿನಕಾಯಿ ಒಳಗನ ಹಾಕ್ರಿ. ಈಗ ನೋಡಿರಿ, ನಾನು ಹೋಳುಗಳನ್ನಾಗಿ ಇಷ್ಟು ಸೈಜಸ್ನ ಮಾಡ್ಕೊಂಡೀನಿ. ನೋಡ್ಬೋದು, ಇದು ಕರೆಕ್ಟಾಗಿ ಇಷ್ಟಾದರೆ ಸಾಕು. ಈಗ ಎಲ್ಲನೂ ನಾವು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಕೂಡ ನಾನು ತೋರ್ಸಾಕತ್ತೀನಿ. ನೋಡ್ಬೋದು, ಈ ಥರ ಡ್ರೈ ಇರಬೇಕು. ಒಟ್ಟು ನೀವು ನೀರಿನ ಅಂಶ ಒಟ್ಟು ಇರಬಾರ್ದು, ಇಲ್ಲಾಂದ್ರೆ ಹಾಳಾಗಿಬಿಡ್ತೈತಿ. ಅದರ ಸಂಬಂಧ ಈಗ ನಾವು ರೆಡಿ ಮಾಡ್ಕೊಂಡಿದ್ದು ಸಾಸಿವೆ, ಜವಾರಿ ಸಾಸಿವೆ ಮತ್ತು ಅರಿಶಿಣದ ಪೌಡ್ರು, ಖಾರದ ಪೌಡ್ರು, ಉಪ್ಪು ಮತ್ತು ಮೆಂತ್ಯ ಮತ್ತು ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿನಿ. ಇದನ್ನ ಮಿಕ್ಸರ್ ಜಾರ್ನಾಗ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಬೆಳ್ಳುಳ್ಳಿ ನೋಡಿರಿ, ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕೋದ್ರಿಂದ ಘಮ ಮಸ್ತ್ ಇರ್ತೈತಿ, ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತು ಬಾಳಿಗೆ ತೊಗೊಂಡಿನಿ. ಈಗ ಸ್ವಲ್ಪ ಬಿಸಿ ಮಾಡ್ಕೊಳೋಣ ಅಂತ. ವರ್ಷವಿಡೀ ಇಡೋದ್ರಿಂದ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋದ್ರಿಂದ ಹಾಳಾಗಲ್ಲ. ಅದ್ರ ಸಂಬಂಧ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಭಾಳ ತೇನಲ್ಲ, ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇದು ನೋಡಿರಿ, 2 ಟೀ ಸ್ಪೂನು ನಾನು ಮೆಂತ್ಯ ತೊಗೊಂಡಿನಿ. ಇಷ್ಟಾದ್ರೆ ಸಾಕಾಗ್ತೈತಿ. ನಾವು ಮಾವಿನಕಾಯಿ ಎಷ್ಟು ತೊಗೊತೀವಿ ಆ ಅಳತಿ ಒಳಗೆ ನಾವು ಈ ಎಲ್ಲ ಸಾಮಗ್ರಿಗಳನ್ನ ತೊಗೋಬೇಕು. ನೋಡಿಕೊಂಡು ತೊಗೊಳ್ರಿ. ಮಾವಿನಕಾಯಿ ನಾನು ಕಡಿಮೆ ತೊಗೊಂಡಿರೋದ್ರಿಂದ ನಾನು ಕಡಿಮೆ ಹಾಕೀನಿ. ಭಾಳ ಈಸಿಯಾಗಿ ಮಾಡ್ಕೋಬೋದು ನಾವು, ಮತ್ತು ವರ್ಷವಿಡೀ ಆರಾಮ್ಸೆ ತಿನ್ಬೋದು. ಈಗ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ಬಿಟ್ರೆ ಅನ್ನ ಸಾರು ಜೋಡಿ ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಊಟನ ಹೋಗೋದಿಲ್ಲ. ಹೀಗಾಗಿ ಮತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಬೇಕು ಅಂದರೂ ಕೂಡ ನಾವು ಮಾಡಿ ತೋರಿಸ್ತೀವಿ ಹಿಂದಿನ ವಿಡಿಯೋದಾಗ, ನೋಡ್ಕೊಳ್ರಿ. ಮತ್ತು ಈಗ ನೋಡಿರಿ, ಸಾಸಿವೆ ಹಾಕ್ಕೊಂಡಿನಿ. ಮೆಂತ್ಯ ಎಲ್ಲ ಹುರಿದಾದ್ಮೇಲೆ ಸಾಸಿವೆ ಇವು ಒಂದು ಸ್ವಲ್ಪ ಚಟ್ಪಟ್ ಅನ್ಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಹುರ್ಕೊಳೋಣ ಅಂತ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಆಲಿನ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಸಾಸಿವೆನೆಲ್ಲ ಹುರ್ಕೊಂಡಾಯಿತು. ಈಗ ಬಾಳಿಗೆ ಈಗ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ ಅಂತ ಒಗ್ಗರಣೆಗೋಸ್ಕರ. ಎಣ್ಣೆ ಕಾದಾದ್ಮೇಲೆ ನಾನು ಬೆಳ್ಳುಳ್ಳಿನ ತೋರಿಸಿದ್ನೆಲ್ಲ ಆಗಲ್ಲೇ ಆ ಬೆಳ್ಳುಳ್ಳಿನ ಇದ್ರೊಳಗನ ಹಾಕ್ಕೊಳ್ಳೋಣ ಅಂತ. ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ನಾವು ಇದನ್ನು ಬೆಳ್ಳುಳ್ಳಿನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಘಮ ಮಸ್ತ್ ಬರ್ತಿರ್ತೈತಿ ಹುರಿಯುವಾಗ. ಇದು ಮಾವಿನಕಾಯಿಗೆ ಒಳ್ಳೆಯ ಒಂದು ಘಮ ಟೇಸ್ಟ್ ಕೊಡ್ತೈತಿ ಅಂತಲೇ ಹೇಳ್ಬೋದು ಈ ಬೆಳ್ಳುಳ್ಳಿ. ನೋಡಿದ್ರಲ್ಲ, ಕಲರ್ ಎಲ್ಲ ಚೇಂಜ್ ಆಗೈತಿ. ಇಷ್ಟಾದ್ರೆ ಸಾಕು. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪುಡಿಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಖಾರದ ಪೌಡ್ರಿನ ಹಾಕ್ಕೊಳಕತ್ತೆ ನೋಡಿರಿ, ಖಾರದ ಪೌಡ್ರು, ಆಮೇಲೆ ಅರಿಶಿಣದ ಪೌಡ್ರು, ಖಾರದ ಪೌಡ್ರು, ಅರಿಶಿಣದ ಪೌಡ್ರು ಮತ್ತು ನಾವು ಸಾಸಿವೆ ಮತ್ತು ಮೆಂತ್ಯನ ಹುರಿದು ಪುಡಿ ಮಾಡಿರ್ತೇವಲ್ಲ ಆ ಪುಡಿನ ಇದಕ್ಕೆ ಮಿಶ್ರಣನ ಇದಕ್ಕೆ ಹಾಕಬೇಕು. ಮತ್ತು ಉಪ್ಪನ್ನ ಹಾಕ್ಕೋಬೇಕು. 1 ಬೌಲಷ್ಟು, ಸಣ್ಣ ಬೌಲಿಂದ 1 ಬೌಲು ಉಪ್ಪನ್ನ ಹಾಕ್ಕೊಂಡಿನಿ. ಮತ್ತು ಅರಿಶಿಣದ ಪೌಡ್ರು ಇಷ್ಟು ಹಾಕ್ಕೊಂಡಾದ್ಮೇಲೆ ಚಲೋತ್ನಾಗಿ ಕಲಸೋಣ ಇದನ್ನ. ಈಗ ಪುಡಿ ಮಾಡ್ಕೊಂಡು ಬಂದೆ ನೋಡಿರಿ. ಈಗ ಪುಡಿ ಮಾಡ್ಕೊಂಡಿದ್ದನ್ನು ಇದ್ರೊಳಗನ ಒಗ್ಗರಣೆ ಒಳಗೆ ಸೇರಿಸ್ಕೊಳ್ಳೋಣ.
ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾವು ರೆಡಿ ಮಾಡಿರ್ತೀವಲ್ಲ ಮಾವಿನಕಾಯಿ ಅದಕ್ಕೆ ಹಾಕ್ಕೋಬೇಕು. ಮಾವಿನಕಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಡಬೇಕು. ಎಣ್ಣೆ ಹಾಕಿ ನಾವು ಇಡೋದ್ರಿಂದ ಅದು ಕ್ರಂಚಿಯಾಗಿಯೇ ಇರ್ತೈತಿ, ಮೆತ್ತಗಾಗೋದಿಲ್ಲ. ಅದ್ರ ಸಂಬಂಧ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ನಾನು. ಈಗ ಅದು ಮಾವಿನಕಾಯಿಗೆ ನಾವು ಸೇರಿಸ್ಕೊಳ್ಳೋಣ ಅಂತ ಎಲ್ಲ ಪುಡಿಗಳನ್ನ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚಲೋತ್ನಾಗಿದ್ನ. ಆ ಪುಡಿನೂ ರೆಡಿ ಆಯಿತು ನೋಡ್ಬೋದು. ಇಲ್ಲಿ ನಿಮ್ಗೆ ಎಣ್ಣೆ ಹಾಕಿ ಇಟ್ಟಿದ್ದು, ಎಣ್ಣೆ ಹಾಕಿ 1 ಗಂಟೆವರೆಗೂ ನಾನು ಹಂಗೆ ಇಟ್ಟಿದ್ದೆ. ಅಂದ್ರೆ ಹೋಳುಗಳಿಗೆ, ಮಾವಿನಕಾಯಿ ಹೋಳುಗಳನ್ನ ಹೆಚ್ಚಿದ ತಕ್ಷಣ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಕಲಸಿ 1 ಗಂಟೆವರೆಗೂ ಹಂಗೆ ಆದಮೇಲೆ ನಾವು ಈ ಪುಡಿನ ಸೇರಿಸ್ಬೇಕು. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ ಆಗಲೇ, ಮೆತ್ತಗಾಗೋದಿಲ್ಲ ಎಣ್ಣೆ ಹಾಕೋದ್ರಿಂದ, ಮತ್ತು ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ ಈ ಟಿಪ್ಸ್ನ ಉಪಯೋಗಿಸ್ರಿ. ನೆಕ್ಸ್ಟ್ ನೋಡಿರಿ, ಇದನ್ನೆಲ್ಲ ಚಲೋತ್ನ ಕೈಯಿಂದ ಕಲಸಿ ಇದು ಒಂದು ಬಾಕ್ಸ್ನಾಗ ಹಾಕೋದು ಯಾವಾಗ ಅಂತಂದ್ರೆ ಈ ಥರ ಕಲಿಸಿಟ್ಟು 1-2 ದಿನ ಆದಮೇಲೆ ಅದು ನೀರು ಬಿಡುತ್ತಾ. ಆವಾಗ ನೀವು ಒಂದು ಬಾಟ್ಲು ಗಾಜಿನ ಭರಣೆ ಒಳಗೆ ನೀವು ಹಾಕಿಟ್ಕೊಂಡು ನೀವು ತಿನ್ಬೋದು. ಮತ್ತು ಉಪಯೋಗಿಸುವಾಗ ನೀವು ಕೈ ಮತ್ತು ಅಥವಾ ಯಾವುದೋ ಸ್ಪೂನು, ಹಸಿ ಸ್ಪೂನು ಇದನ್ನೆಲ್ಲ ನೀವು ಇದಕ್ಕೆ ಯೂಸ್ ಮಾಡಬಾರ್ದು. ತೆಗಿಯುವಾಗ ಎಲ್ಲನೂ ಡ್ರೈ ಆಗಿರಬೇಕು, ಇಲ್ಲಾಂದ್ರೆ ಹಾಳಾಗಿಬಿಡುತ್ತೆ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಒಂದು ಬಟ್ಲದೊಳಗೆ ತೆಗೆದಿಟ್ಕೊಂಡು ಇದನ್ನು ಮುಚ್ಚಿ ಇಟ್ಬಿಡಬೇಕು. ನೀರಿನ ಅಂಶ ಒಟ್ಟು ಮುಟ್ಟಿಸ್ಬಾರ್ದು, ಅಂದ್ರೆ ವರ್ಷವಿಡೀ ನಾವು ಇಟ್ಕೊಂಡು ತಿನ್ಬೋದು. ನೋಡಿದ್ರೆಲ್ಲ ಉಪ್ಪಿನಕಾಯಿ ಒಂದು ಸಾರಿ ಮಾಡ್ಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ರೀ. ನಮಸ್ಕಾರ.